ಇಂಡಿಯಾದಲ್ಲಿ ಎವ್ರಿ ಇಯರ್ ಅಪ್ರಾಕ್ಸಿಮೇಟ್ಲಿ 15 lakh ಸ್ಟೂಡೆಂಟ್ಸ್ ಗ್ರಾಜ್ಯುಯೇಟ್ ಆಗ್ತಾರೆ, ಬಟ್ ಓನ್ಲಿ 10% ಆಫ್ ದೆಮ್ ಗೆಟ್ ದ ಪ್ರಾಪರ್. ಸೊ ಪ್ರಾಬ್ಲಮ್ ಅನ್ಎಂಪ್ಲಾಯ್ಮೆಂಟಾ ಇಲ್ಲ ಅನ್ಎಂಪ್ಲಾಯಬಿಲಿಟಿ? Welcome to Hidden Layers by Deepak Aradhya. Episode 1: Why engineering graduates are jobless in India. India produces 1.5 million engineers every year. But according to the employability report, nearly 80% of engineering graduates are not industry ready. In fact, in technical roles like coding, algorithms, product development, more than 90% lack strong programming and algorithm skills. ಕಾಲೇಜ್ನಲ್ಲಿ ನಾವೇನು ಕಲಿತೀವಿ? ಥಿಯರಿ, ಇಂಟರ್ನಲ್ಸ್ ಅಂತ. ಬಟ್ ಕಂಪನಿ ಎಕ್ಸ್ಪೆಕ್ಟ್ ಪ್ರಾಬ್ಲಮ್ ಸಾಲ್ವಿಂಗ್, ಕಮ್ಯುನಿಕೇಶನ್, ರಿಯಲ್ ಪ್ರಾಜೆಕ್ಟ್ಸ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಕಾಲೇಜ್ ಟೆಸ್ಟ್ ಮೆಮೊರಿ, ಇಂಡಸ್ಟ್ರಿ ಟೆಸ್ಟ್ ವ್ಯಾಲ್ಯೂ. ಟುಡೇಸ್ ಕಂಪನೀಸ್ ಲುಕ್ ಫಾರ್ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್. ಕೋಡಿಂಗ್ ಬೇಸಿಕ್ಸ್ ಗೊತ್ತಿರಬೇಕು, ಇವತ್ತಿನ ಜಗತ್ತಿನ AI ಮತ್ತೆ ಕ್ಲೌಡ್ ಬಗ್ಗೆ ಗೊತ್ತಿರಬೇಕು, ರಿಯಲ್ ಕಮ್ಯುನಿಕೇಶನ್ ಇರಬೇಕು, ಅಂಡ್ ಎಬಿಲಿಟಿ ಟು ಸಾಲ್ವ್ ದ ರಿಯಲ್ ಪ್ರಾಬ್ಲಮ್. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ವಿತ್ ಮಾರ್ಕ್ಸ್, ನಾಟ್ ಮಾಸ್ಟರ್. ಲಾಸ್ಟ್ 15 years ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ತುಂಬಾ ಜಾಸ್ತಿ ಆಯಿತು, ಸೀಟ್ಸ್ ಇನ್ಕ್ರೀಸ್ ಆಯಿತು, ಬಟ್ ಇಂಡಸ್ಟ್ರಿ ಡಿಮ್ಯಾಂಡ್ ಅದೇ ಸ್ಪೀಡಲ್ಲಿ ಗ್ರೋ ಆಗಲಿಲ್ಲ. ಹೈ ಸಪ್ಲೈ, ಲಿಮಿಟೆಡ್ ಡಿಮ್ಯಾಂಡ್, ಸ್ಕಿಲ್ ಮಿಸ್. ದಿಸ್ ಇಸ್ ನಾಟ್ ಅನ್ಎಂಪ್ಲಾಯ್ಮೆಂಟ್, ಇಟ್ಸ್ ಸ್ಕಿಲ್ ಅಲೈನ್ಮೆಂಟ್ ಕ್ರೈಸಿಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ರೋಹಿತ್ ಮೈಸೂರಿನ ಮಿಡಿಲ್ ಕ್ಲಾಸ್ ಹುಡುಗ, 10th ಪಾಸ್ ಆಗ್ತಾನೆ, 90% ಅಂಡ್ ಜಾಯಿನ್ ಸೈನ್ಸ್. ಆಬ್ವಿಯಸ್ಲಿ PUC ಪಾಸ್ ಆಗ್ತಾನೆ, 92%. ಆಬ್ವಿಯಸ್ಲಿ ಇಂಡಿಯಾದಲ್ಲಿ PUC ಸೈನ್ಸ್ ಮುಗಿಸಿದ್ಮೇಲೆ ಇಂಜಿನಿಯರಿಂಗ್ 4 year ಆಯಿತು, ನೋ ಇಂಟರ್ನ್ಶಿಪ್, ನೋ ರಿಯಲ್ ಪ್ರಾಜೆಕ್ಟ್. ನೆಕ್ಸ್ಟ್ ಪ್ಲೇಸ್ಮೆಂಟ್ ಟೈಮ್ ಬಂದಾಗ ಸೊ ಅವ್ನು ಥಿಂಕ್ ಮಾಡ್ತಾನೆ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಅವನದಲ್ಲ, ಪ್ರಾಬ್ಲಮ್ ಪ್ರಿಪ್ರೇಷನ್. ಬಿಕಾಸ್ ಇಟ್ ಡಿಡ್ಂಟ್ ಅಟೆಂಡ್ ಎನಿ ಇಂಟರ್ನ್ಶಿಪ್. ಸೊ ಅವನಿಗೆ ಕಂಪ್ನೀಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ವಾಟ್ ಆರ್ ಆಲ್ ದ ಸ್ಕಿಲ್ಸ್ ಕಂಪ್ನೀಸ್ ಎಕ್ಸ್ಪೆಕ್ಟ್ ಅನ್ನೋದೇ ಗೊತ್ತಿಲ್ಲ. ಬರೀ ಥಿಯರಿ, ಇಂಟರ್ನಲ್ಸ್, ಎಕ್ಸಾಮ್. ಪ್ಲೇಸ್ಮೆಂಟ್ ಟೈಮ್ ಬಂದಾಗ ರಿಜೆಕ್ಟ್. ಇಫ್ ಯು ಆರ್ 22 and 23 ಜಾಬ್ ಇಲ್ಲ ಅಂತ ಫೀಲ್ ಮಾಡ್ತಿದ್ರೆ, ಲಿಸನ್ ಕೇರ್ಫುಲಿ, ಯು ಆರ್ ನಾಟ್ ಯೂಸ್ಲೆಸ್, ಯು ಆರ್ ನಾಟ್ ಜಸ್ಟ್ ಮಾರ್ಕೆಟ್ ರೆಡಿ ಯೆಟ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದರೆ ಸೆಕೆಂಡ್ ಇಯರ್ ಇಂದಾನೆ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡಿ, ರಿಯಲ್ ಪ್ರಾಜೆಕ್ಟ್ಸ್ ಮಾಡಿ, ಕಮ್ಯುನಿಕೇಶನ್ ಬಿಲ್ಡ್ ಮಾಡಿ, ಒಂದು ಸ್ಟ್ರಾಂಗ್ ಸ್ಕಿಲ್ನ ಬಿಲ್ಡಪ್ ಮಾಡಿ, ಪೋರ್ಟ್ಫೋಲಿಯೋ ರೆಡಿ ಮಾಡಿ. ಫಸ್ಟ್ ಮಾರ್ಕೆಟ್ಗೆ ಡಿಗ್ರಿ ಬೇಕು, ಜೊತೆಗೆ ರಿಯಲ್ ಸ್ಕಿಲ್ಲು ಇರಬೇಕು. ಇಂಜಿನಿಯರಿಂಗ್ ಪ್ರಾಬ್ಲಮ್ ಅಲ್ಲ, ಬ್ಲೈಂಡ್ಲಿ ಫಾಲೋ ಮಾಡೋದು ಪ್ರಾಬ್ಲಮ್. ಇವಾಗ ಡಿಗ್ರಿ ಮುಗಿದಿದೆ, ರಿಯಲ್ ಎಜುಕೇಶನ್ ಸ್ಟಾರ್ಟ್ ಆಗಿದೆ. ಹಿಡನ್ ಲೇಯರ್ಸ್ ಬೈ ದೀಪಕ್ ಆರಾಧ್ಯ. ನೆಕ್ಸ್ಟ್ ಎಪಿಸೋಡ್.